नमः शिरसे शस्त्रशब्दात्मने मूर्ध्ने अष्टमूर्त्यात्मने कर्णयोः त्र्यंबककलात्मने नमः कंठे। ಶ್ರಾವಣ ಮಾಸ ಈ ದೇಗುಲದಲ್ಲಿ ಕಳೆಗಟ್ಟುವಂತೆ ಮಾಡಿದೆ. ಪೂಜೆ ಆರಂಭವಾಗ್ತಿದ್ದಂತೆ ಅದು ಮುಗಿಯುವವರೆಗೂ ಸಂಗೀತ ವಾದ್ಯಗಳು ಇಲ್ಲಿ ಮೇಳೈಸುತ್ತೆ. ಭಕ್ತರಿಂದ ನಿರಂತರವಾಗಿ ಜಾಗಟೆ ಮೊಳಗುತ್ತೆ. ಚರ್ಮ ವಾದ್ಯವೃಂದಗಳ ಸದ್ದು ಕೇಳಿಬರುತ್ತೆ. ಹೀಗೆ ಶ್ರಾವಣ ಮಾಸದ ಸಂಭ್ರಮದಲ್ಲಿ ಬಾಗಲಕೋಟೆಯ ಈ ದೇಗುಲ ವಿಶೇಷ ಸಂಭ್ರಮದಿಂದ ಭಕ್ತರ ಗಮನವನ್ನು ಸೆಳೀತಾ ಇದೆ. ಹೌದು, ಇದು ಬಾಗಲಕೋಟೆಯ ಶಂಭುಲಿಂಗ ದೇವಾಲಯ. ಈ ದೇವಾಲಯದ ಗರ್ಭಗುಡಿ ಶಿವನ ದೇವಾಲಯದಂತೆ ಕಾಣುತ್ತೆ. ಇಲ್ಲಿರೋ ಶಿವನಿಗೆ ಶಂಭುಲಿಂಗ ಶ್ರೀಗಳ ಬೆಳ್ಳಿ ಮುಖವನ್ನ ಅಳವಡಿಸಿದ್ದಾರೆ. ಸದ್ಯ ಶ್ರಾವಣ ಮಾಸ ಇರೋದ್ರಿಂದ ದೇವಸ್ಥಾನದಲ್ಲಿ ಮೂರ್ತಿಗೆ ನಿರಂತರ ಪೂಜೆ ನಡೀತಾ ಇದೆ. ಬೆಳಿಗ್ಗೆ ದೇವರ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವಾರು ಬಗೆಯ ಪೂಜೆಗಳು ನೆರವೇರುತ್ತಿವೆ. ಜೊತೆಗೆ ನಾನಾ ಬಗೆಯ ಹೂಗಳಿಂದ ದೇವರನ್ನ ಅಲಂಕರಿಸಲಾಗುತ್ತಿದೆ. ಪ್ರತಿದಿನ ಪೂಜೆ ನಡೆಯುವ ವೇಳೆ ಬಿಲ್ವ ಪತ್ರೆ ಇಲ್ಲದೆ ಇಲ್ಲಿ ಪೂಜೆ ಪುನಸ್ಕಾರ ನಡೆಯದು ಅನ್ನೋದು ಇಲ್ಲಿನ ವಿಶೇಷ. ಇನ್ನು ಈ ದೇವಸ್ಥಾನಕ್ಕೆ ಶಂಭುಲಿಂಗ ಶ್ರೀಗಳ ಮಠ ಅಥವಾ ಪತ್ರಿವನ ಎಂದು ಕರೆಯುತ್ತಾರೆ. ಭಕ್ತರು ಈ ದೇವಸ್ಥಾನವನ್ನ ಪ್ರವೇಶಿಸುತ್ತಿದ್ದಂತೆ ವಿವಿಧ ಜಾತಿಯ ಗಿಡ ಮರಗಳು ಕೈ ಬೀಸಿ ಕರೆಯುತ್ತವೆ. ವಿಶೇಷ ಅಂದರೆ ಈ ಆವರಣದಲ್ಲಿ 101 ಬಿಲ್ವಪತ್ರೆ ಮರಗಳಿದ್ದು ಅವುಗಳ ಹೂ ಸುಗಂಧ ಸೂಸುವ ಪರಿಮಳ ನಿಮ್ಮನ್ನ ಕಾಡದೆ ಬಿಡಲಾರು. ಇಲ್ಲಿ 100 ಬಗೆಯ ಸಸ್ಯಗಳು ಕೂಡ ಇದ್ದು ಮತ್ತು ತಂಪನೆಯ ವಾತಾವರಣವಿದೆ. ಈ ತಪೋತಾಣಕ್ಕೆ ಕಲಶಪ್ರಾಯವಾಗಿದೆ ಶಂಭುಲಿಂಗನ ದೇವಾಲಯ. ಈ ಶಂಭುಲಿಂಗ ಕಾಶಿಯ ವಿಶ್ವೇಶ್ವರನೆಂದೇ ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಪ್ರತಿದಿನ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ಹಾಗಾಗಿಯೇ ಸಕಾಲಕ್ಕೆ ಮಳೆ ಬೆಳೆ ಆಗುತ್ತದೆ ಎಂಬ ನಂಬಿಕೆ ಸ್ಥಳೀಯರದ್ದಾಗಿದೆ.